ಬಹಳ ಒಳ್ಳೆ ವಿಷಯದ. ಹೌದು, ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡುವುದದ. ಹೌದಲ್ರಿ. ಮತ್ತ ಇಲ್ಲಿ ಶ್ರೀರಾಮಚಂದ್ರನ ಅರದಂಗಿ ಸೀತಾ, ಹೌದು, ಪರ್ಣ ಕೊಟ್ಟಿರೋದ್ರೊಳಗ ಕಳಿತಿದ್ಳು ಹೊತ್ತ. ಇಲ್ಲಿ ಏನು ಹೇಳುದದ? ಏನ್ರಿ? ಎಲ್ಲಿ ಕಾಮ ಅದ ಹಾ ಹಾ ಹಾ, ಅಲ್ಲಿ ರಾಮ ಇಲ್ಲ. ಹೌದು. ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ. ಅಲ್ಲಿ ಕಾಮ ಇಲ್ಲ. ಕಾಮ ಅಂದ್ರೇನು? ಆಶಯ. ಹೌದು. ಎಲ್ಲಿ ಆಶಯ ಅದ ಅಲ್ಲಿ ರಾಮ ಇರುದಿಲ್ಲ. ಅಲ್ಲಿ ರಾಮ ಇರುವುದಿಲ್ಲ. ಅದ್ಯಾಂಗ ಹೇಳಿದ್ರಿ ನೀವು? ಏನು? ಎಲ್ಲಿ ಆಶಯ ಅದ ಅಲ್ಲಿ ರಾಮ ಇರಂಗಿಲ್ಲ ಅಂತೇಳಿ ಹೆಂಗೆ ಹೇಳಿದ್ರಿ ನೀವು? ನೋಡು, ದಶರಥ ರಾಜಾಗ 3 ಮಂದಿ ಹೆಂಡ್ರು. ಹೌದಲ್ಲ? ಕೌಸಲ್ಯ, ಕೈಕಾ, ಸುಮಿತ್ರ. ಹೌದು. ದೊಡ್ಡ ಕತ್ತಿ ಅದ. ಸಂದರ್ಭ ಕೆಟ್ಟದ್ ಬರ್ತದ ಅಷ್ಟೇ ಹೇಳುದು. ಹೇಳ್ರಿ. ಕೈಕಾ ಒಂದ ಆಶಾ ಮಾಡಿದಳು. ಏನತ್ತ? ನನ್ನ ಮಗ ಭರತ ಪಟ್ಟ ಇರಬೇಕು, ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ಹೌದು ಹೌದು ಹೌದಿಲ್ರಿ? ಹೌದು. ಇದು ಯಾವಾಗ ಅಕ್ಕಿನಲ್ಲಿ ಆಶಾ ಹುಟ್ಟಿತು, ಕೈಕಾನಲ್ಲಿ ಕಾಮದ ಹುಟ್ಟಿತು, ಅಲ್ಲಿ ಹುಟ್ಟಿತು. ರಾಮ ಅಯೋಧ್ಯ ಬಿಟ್ಟು ಹೊರಗೆ ಹೋದ. ಹೌದಲ್ರಿ? ಹೌದಲ್ರಿ? ಹೌದು. ಆಶಾ ಎಲ್ಲಿ ತಯಾರಾಯ್ತು? ಅಲ್ಲಿದ ರಾಮ ಜಾಗ ಖಾಲಿ ಮಾಡ್ದ. ಅಲ್ಲಿ ರಾಮ ಜಾಗ ಖುಲ್ಲಾ ಮಾಡ್ದ. ಹೌದು. ಎಲ್ಲಿ? ಅರಣ್ಯಕ್ಕೆ ಬಂದ. ಎಲ್ಲಿ? ಪರ್ಣ ಕೊಟ್ಟಿರೋದೊಳಗ ಅರಣ್ಯಕ್ಕೆ ಹೊಂಟ. ಅರಣ್ಯದೊಳಗೆ ಬಂದು ಹಾ ಹಾ, ಸೀತಾನ ಮೈ ಮ್ಯಾಗ ಕಂಡ ಅನೇಕ ಆಭರಣಗಳಿದ್ದು. ಯಾವಾಗ? ಇಲ್ಲಿ ರಾಜವಾಡ್ಯದಾಗ ರಾಜ್ಯದ ಬಿಟ್ಟು ಹೋಗುವೇಳಾಗ. ಹೌದು. ಅವಾಗ ಪರಮಾತ್ಮ ಹೇಳ್ದ, ದೇವಿ ನಿನಗ ವನವಾಸ ಇಲ್ಲ, ಇಲ್ಲ, ನನಗ ವನವಾಸದ. ಹೌದು. ನೀ ನಿಮ್ಮಪ್ಪ ಕೊಟ್ಟುದು ನಿನ್ನ ಮೈ ಮ್ಯಾಗ ಸಾಕಾಗಟ್ಟ ಆಭರಣ ಅದಾವ. ಹೌದು. ಮತ್ತು ಜನಕ್ಕೆ ರಾಜನ ಮಗಳಕ್ಕಿ. ನೀ ರಾಜನ ಮಗಳು ಅಂತಾವ್ ತಗೊಂಡು ಗುಡ್ಡ ಗವಾರದಲ್ಲಿ ನಾ ಗಡ್ಡಿ ಗೆಣಸ ತಿನ್ಕೋತ ತಿರ್ಗಾವ. ವನವಾಸ ನನಗದ, ನೀ ಯಾಕೆ ಬರ್ತಿ ಎತ್ತ ಮಡದಿಗಂದ. ಹೌದು. ಅವಾಗೇನು ಹೇಳ್ತಾಳ ಮಡದಿ ಸೀತಾ? ಅವಾಗತ್ತಾಳ, ಗಂಡಗ ಬಂದು ದುಃಖದೊಳಗೆ ನಂದರ್ಧ ಪಾಲದ ದುಃಖ ಭೋಗಿಸ್ಬೇಕಾಗ್ತದೆ. ಹಾ ಹಾ ಹಾ, ಹೆಂಡತಿಗೆ ಬಂದು ದುಃಖದೊಳಗೆ ಅರ್ಧ ಗಂಡನ ಪಾಲ ಅದ. ಹೌದು ಹೌದು. ನೀ ಭೋಗಿಸ್ಬೇಕಾಗ್ತದ. ಹೌದು. ನಿನಗ 14 ವರ್ಷ ವನವಾಸ ಅಂದ್ರೆ ನಿನ್ ಕೂಡ ನಾನು ಬಂದು ಭೋಗಿಸ್ಬೇಕಾಗ್ತದ ಹಾ ಹಾ ಅಂತ ಸೀತಾ ಹೇಳ್ತಾನೆ. ಹೌದು. ನಿನ್ನ ಮೈ ಮ್ಯಾಗ ಆಭರಣ ಅದಾವ, 10,000 ರೂಪಾಯಿ ಸೀರೆ ಅದಾವ. ನಾವು ಅರಣ್ಯದಾಗ ಜೀವನ ಮಾಡವ್ರು, ನಾವು ಅರಣ್ಯದೊಳಗೆ ಗಡ್ಡಿ ಗಣಸ ತಿಂದ ನಾ ಗುಡ್ಡಗಾಡದಾಗ ಬದುಕವ್ರು. ನೀ ಇಂಥದೆಲ್ಲ ಕೊಳ್ಳಾಗ ಹಾಕೊಂಡು ಹೆಂಗ ಬರಕ್ಕಿ? ಹೌದಲ್ಲ? ಇವು ಮೂಲ ಆಗ್ತಾವ ಅರಣ್ಯದಾಗ. ಅಂದ ಬಳಕಿ ಸೀತಾ ಏನ್ ಮಾಡಿದ್ರು, ತನ್ನ ಮೈ ಮ್ಯಾಗಿನ ಆಭರಣ ಎಲ್ಲ ಕಳೆದ್ ಬಿಟ್ಟಳು ಅಯೋಧ್ಯದ. ಹೌದು. ಕಳೆದು ಎಲ್ಲ ಪರಮಾತ್ಮನ ಹೆಸರಲ್ಲಿ ಒಂದು ದಾರ, ಒಂದು ಅರಿಶಿಣ ಬೇರು ಕೊಳ್ಳಾಗ ಕಟ್ಕೊಂಡ್ರು. ಹೌದು. ತಾ ನಾರಮಡಿ ಸೀರೆಯನ್ನುಟ್ಟು ಪರಮಾತ್ಮನ ಕೂಡ ಬೆನ್ನತ್ತದಳು. ಹೌದು. ಬೆನ್ನತ್ತಿಯಲ್ಲಿ ಬಂದಳು, ಭರಣಕುಟಿ ಒಳಗೆ ಬಂದಳು. ಹೌದು. ಭರಣಕುಟಿ ಒಳಗೆ ಬಂದು ಅಲ್ಲಿ ಒಂದು ಮಾಯಾದ ಚಿಗುರಿ ಬತ್ತು. ಮರಿಚಿ ಚಿಗುರಿ ಬಂದು ಬಂಗಾರ ಹೊಳದಂಗದರ ಚರ್ಮ ಹೊಳಿತಿತ್ತು. ಹೌದು. ಆ ಗುಡಿಸಲದೊಳಗೆ ಕುತ್ತಿ ಏನ ತಳಕಿ ಏನತ್ತಾಳ? ಆ ಚಿಗುರಿದ ಚರ್ಮ ನನಗೆ ಕುಬಿಸಿ ಹೊಲಸಿ ಕೊಡಬೇಕು. ಅಷ್ಟು ಚಂದ. ಅಲ್ಲಿ ಆಸೆ ಆಯ್ತೇನ್ರಿ? ಅಲ್ಲಿ ಆಸೆ ಆಯ್ತಲ್ರಿ ಸೀತಾದೇವಿಗೆ. ಅಲ್ಲೇ ಆಸೆ ಆಗ್ಯದ. ಅಯೋಧ್ಯೆ ಬಿಟ್ಟು ಹೊರಗೆ ಬಂದ. ಹೌದು. ಇಲ್ಲಿ ಬಂದು ಇಕ್ಕಿಗೆ ಅದ್ರ ಮ್ಯಾಗ ಆಸೆ ಆಯ್ತು, ಚಿಗುರಿ ಮ್ಯಾಗ ಚರ್ಮಕ್ಕೆ ಆಸೆ ಆಯ್ತು. ಹೌದು. ಅವ ಏನು ಮಾಡ್ದ? ಆ ತನ್ನ ಗುಡಿಸದನ್ನ ಬಿಟ್ಟು ಹೊರಗೆ ಹೋದ. ರಾಮ ಉಳಿಲಿಲ್ಲ ಅಲ್ಲಿ. ಅಲ್ಲಿ ರಾಮ ಉರ್ಲಿಲ್ಲ. ಇಲ್ಲಿ ಆಶಾ ತಯಾರಾಯ್ತು, ರಾಮ ಹೊರಗೆ ಹೋದ. ಅಲ್ಲಿ ಆಶಾ ತಯಾರಾಯ್ತು, ರಾಮ ಹೊರಗೆ ಬಂದ. ಹೌದು. ಅಲ್ಲಿ ಬಂದ ಬಳಕ ಏನೇನು ಕತ್ತಿ ಆಯ್ತು. ಹೌದು. ಇವಾಗ ಉಡಿಸಲ್ದಂದು ಹೊರಗೆ ಹೋದ ಬಳಕ ಈಕಿಂದ ಏನು ಕತ್ತಿ ಆಯ್ತು. ಹೌದು ಹೌದು ಹೌದು. ಅದಕ್ಕೆ ಹೇಳುದದ. ಇಲ್ಲಿ ಯಾಕೆ ಹೇಳುದದ? ನನ್ನ ಮಗ್ಗಲಕ್ಕೆ ಪರಮಾತ್ಮ ಅದಾನನ್ನೋದು ಧರ್ಮಿಕ್ಕಿನಲ್ಲಿ ಇಲ್ಲ. ಈಕಿ ಅದು ಆಶಾ ಮಾಡ್ದಳು, ಅದಕ್ಕೆ ಕರ್ಮ ಮಾಡ್ದಳು. ಹೌದಲ್ಲ? ನನ್ನ ಮಗ್ಗಲಕ್ಕೆ ಇಂಥವು 1000 ಚಿಗುರಿ ತಂದು ಕೂಡ ಅದಾನ ಅನ್ನೋದಕ್ಕೆ ಖಬರ್ ಇಲ್ಲ. ಹೌದು ಹೌದು ಹೌದು. ಅದು ಅಷ್ಟೇ ಇಲ್ಲದಕ್ಕ ಅಧೋಗತಿಗೆ ಹೋಗ್ಬೇಕಾಯ್ತು. ಹೌದು. ಹೌದಲ್ರಿ? ಹೌದಲ್ರಿ? ಇವೆಲ್ಲ ಬಿಟ್ಟು ಬಂದಕ್ಕಿ ಇಲ್ಲಿ ಬಂದು ಬಂಗಾರಕ್ಕೆ ಆಶೆ ಮಾಡ್ತಾಳ. ಮೈ ಮ್ಯಾಗಿಂದೆಲ್ಲ ಕಳೆದು ಹೋಗದ ಬಂದಕ್ಕಿ. ಹೌದಲ್ಲ? ಗಂಡರನೇ ಬೇಕು, ಇದೆಲ್ಲ ಬ್ಯಾಡ ಅಂತ ಹೇಳಿ ಬರೀ ಅರಿಶಿಣ ಬೇರೆ ಕಟ್ಕೊಂಡು ಬಂದಕ್ಕಿ ಅರಣ್ಯದೊಳಗೆ ಬಂದು ನನಗೆ ಅದರ ಕುಬಸಬೇಕಂತ ಹೇಳಿ ಬೇಡದಿ ಆಶಾ ಮಾಡದ ಬಳಕ ಅಧೋಗತಿಗೆ ಹೋದಿ. ಹೌದು ಹೌದು ಹೌದು. ಹೇಳ್ರಿ ಗೌಡ್ರ ಮುಂದೆ. ಶ್ರೀರಾಮಚಂದ್ರನ ಅರ್ಧಾಂಗಿ ಸೀತಾ
ಕದನ ತಾಗಿ ಅತಿ ದೋಷ ಕುದಿದು ಕಲಿತ ಭೂಮಿ ಸೀಮಿಗಾಗಿ ಮಣ್ಣಾಗಿ ಹೋಗ್ಯಾರ ಒಂದೊಡ ಮಹಾಭಾರತ ನಾಗರಾಯ್ ಗೌಡಗ ಬಂದು ಕನ್ಯಾ ಬೇಡಿ ನಿಂತ ಮುದ್ದಾದ ಮಗಳಿಗೆ ಮುದುಕಾಗ ಕೊಡುವುದಿಲ್ಲ ಇದು ನನ್ನ ಕಡಿ ಮಾತಾ ಮಾತಿಗೆ ಕೊಡುಗೆ ಮಾತಾ ನಾಡಗೌಡನ ಆಟ ಆಗಲಿಲ್ಲ ಗುರುತ ಬೈಲಬು ತೊಳಸಿದ್ದ ಕಾಳಾಗ ಶೇರ್ಷನ ಕಡಟ ಶುರುವಾಯಿತ ಸುಳ್ಳಿಗೆ ಸುತ್ತ ಇಲ್ಲ ಇದು ಖಂಡಿತ
ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ, ತಾವೆಲ್ಲರೂ ಬಹಳ ತನು ಮನ ಧನದಿಂದ ಹೌದು ಬಹಳ ವಿಜೃಂಭಣೆಯಿಂದ ಈ ಸತ್ಯ ಸಂಘದ ಸೇವೆಯನ್ನು ಸೈವಗೋಸ್ಕರ